ಹಲೋ ಮಕ್ಕಳೇ, ಬೇಸಿಕ್ ಮ್ಯಾಥ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬಹುಪದೋಕ್ತಿಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಸ್ಕ್ರೀನ್ ಮೇಲೆ ಏನೋ ಒಂದಿಷ್ಟು ಅಂಶಗಳು ಕಾಣಿಸ್ತಾ ಇದೆ. ನಿಮ್ಮ ಸ್ಕ್ರೀನ್ ಮೇಲೆ ಒಂದಿಷ್ಟು ಅಂಶಗಳು ನಿಮ್ಗೆ ಕಾಣಿಸ್ತಾ ಇದೆ. ಇವುಗಳನ್ನು ನೋಡ್ರಿ, ಇದರಲ್ಲಿ ಏನೇನಿದೆ ಅಂತ ಹೇಳ್ರಿ. ನನಗೆ ಏನೇನು ಕಾಣಿಸ್ತಾ, ಇವೆಲ್ಲದರಲ್ಲಿ ನಿಮಗೆ ಏನೇನು ಕಾಣಿಸ್ತಾ ಇದೆ ಇವುಗಳಲ್ಲಿ? ಓಕೆ, ನಂಬರ್ಸ್ ಅವಲ್ಲ, ಸಂಖ್ಯೆಗಳವ, ಮತ್ತು ಅಕ್ಷರಗಳವ. ಅಂದರೆ ನಾವು ಬೀಜಗಣಿತದಲ್ಲಿ ಏನು ಚರಾಕ್ಷರ ಅಂತ ಕರಿತೀವಲ್ಲ, ಸೊ ಚರಾಕ್ಷರಗಳಿವೆ. ಮತ್ತೇನಿದೆ? ಸಂಖ್ಯೆಗಳಿವೆ. ಮತ್ತೇನಿದೆ? ಪ್ಲಸ್ ಮೈನಸ್ ಚಿಹ್ನೆಗಳನ್ನು ಕಾಣಿಸ್ತಾವಲ್ಲ, ಹೌದಿಲ್ಲ? ಅಂದರೆ ಮೂಲ ಕ್ರಿಯೆಗಳು ಪ್ಲಸ್ ಮೈನಸ್ ಚಿಹ್ನೆಗಳು ಕೂಡ ಇವೆ. ಸೊ ಇವೆಲ್ಲವುಗಳನ್ನು ಒಟ್ಟುಗೊಂಡಂಥ ಒಂದು ಬೀಜಗಣಿತದ ಹೇಳಿಕೆಗೆ ನಾವು ಏನಂತ ಕರಿತೀವಿ ಅಂದರೆ ಬಹುಪದೋಕ್ತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಬಹುಪದೋಕ್ತಿಗಳು ಅಂತಂದರೆ ಇದು ಒಂದು ಬೀಜಗಣಿತದ ಹೇಳಿಕೆ. ಬೀಜಗಣಿತ ಅಂದರೆ ಬೀಜ ಪದಗಳನ್ನು, ಚರಾಕ್ಷರಗಳನ್ನು ಹೊಂದಿರತಕ್ಕಂಥ ಗಣಿತದ ಒಂದು ಭಾಗ. ಸೊ ಬೀಜಗಣಿತದಲ್ಲಿ ಸಂಖ್ಯೆಗಳು, ಅಕ್ಷರಗಳು, ಮೂಲ ಕ್ರಿಯೆಗಳು ಇವುಗಳನ್ನು ಒಳಗೊಂಡಂಥ ಹೇಳಿಕೆಗಳು, ಬೀಜಗಣಿತೀಯ ಹೇಳಿಕೆಗಳು, ಇವಕ್ಕೆ ನಾವು ಏನಂತ ಕರಿತೀವಿ? ಬಹುಪದಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಬಹುಪದಗಳು. ಜೊತೆಗೆ ಇನ್ನೊಂದು ನೋಡ್ಬೋದು, ಈ ಚರಾಕ್ಷರಗಳಿಗೆ ಕೆಲವೊಂದು ಘಾತಗಳನ್ನು ಕೂಡ ನೋಡ್ತಾ ಇದ್ದೀರಿ. ಚರಾಕ್ಷರಗಳಿಗೆ ಕೆಲವೊಂದು ಘಾತಗಳು ಅಂದರೆ ಸಂಖ್ಯೆಗಳು, ಚರಾಕ್ಷರಗಳು, ಚರಾಕ್ಷರದ ಘಾತಗಳು, ಇವುಗಳ ಜೊತೆಗೆ ಗಣಿತದ ಮೂಲ ಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ ಇವೆಲ್ಲವುಗಳನ್ನು ಒಳಗೊಂಡಂತಹ ಬೀಜಗಣಿತದ ಹೇಳಿಕೆಗಳಿಗೆ ನಾವು ಏನಂತ ಹೇಳ್ತೀವಿ? ಬಹುಪದಗಳು ಅಂತ ಹೇಳ್ತೀವಿ. ಸೊ ಬಹುಪದಗಳು ಅಂದರೆ ಏನು, ಅದರಲ್ಲಿ ಏನೇನಿರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಓಕೆ, ಈಗ ನೋಡ್ರಿ, ಇನ್ನೊಂದಿಷ್ಟು ಅಂಶಗಳು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಕತ್ತವು. ಏನೇನಿದಾವೆ ನೋಡ್ರಿ. ಇಲ್ಲಿ ಕೂಡ ನಿಮ್ಗೆ ಸಂಖ್ಯೆಗಳು ಕಾಣಿಸ್ತಾ ಇದೆ, ಮತ್ತು ಚರಾಕ್ಷರಗಳು ಕಾಣಿಸ್ತಾ ಇದೆ, ಚರಾಕ್ಷರದ ಘಾತಗಳು ಕೂಡ ಕಾಣಿಸ್ತಾ ಇವೆ. ಇವು ಕೂಡ ಬೀಜಗಣಿತದ ಹೇಳಿಕೆಗಳೇ ಆಗಿವೆ. ಆದರೆ ಇವುಗಳನ್ನು ನಾವು ಬಹುಪದೋಕ್ತಿಗಳು ಅನ್ಬಹುದಾ? ಪ್ರಶ್ನೆ ಏನು ಕೇಳಿದಾರ? ಇವುಗಳು ಬಹುಪದೋಕ್ತಿಗಳೇ, ಇವು ಕೂಡ ಬಹುಪದೋಕ್ತಿಗಳು ಇದಾವೇನು ಅಂತ ಪ್ರಶ್ನೆ. ಬಹುಪದೋಕ್ತಿಗಳು ಆಗಬೇಕಾದ್ರೆ ಚರಾಕ್ಷರದ ಘಾತ ನೆಗೆಟಿವ್, ಮೈನಸ್, ಋಣ ಇರಬಾರ್ದು. ಅಂದರೆ ಚರಾಕ್ಷರದ ಘಾತ ಯಾವಾಗಲೂ ಪ್ಲಸ್ ಸಂಖ್ಯೆನೇ ಆಗಿರ್ಬೇಕು, ಈ ರೀತಿ. ಸೊ ಇದು ಬಹುಪದೋಕ್ತಿ ಅಲ್ಲ. ನೆಕ್ಸ್ಟ್ ಎರಡನೇದ್ರಲ್ಲಿ ನೋಡ್ರಿ, ರೂಟ್ ಎಕ್ಸ್ ಅದ. ರೂಟ್ ಎಕ್ಸ್ ಅಂದರೆ ಎಕ್ಸ್ ಘಾತ 1/2 ಅಂತ ಬರ್ತದೆ. 1/2 ಅಂದರೆ ಭಿನ್ನರಾಶಿ ರೂಪ. ಅಂದರೆ ಬಹುಪದೋಕ್ತಿಗಳಲ್ಲಿ ಚರಾಕ್ಷರದ ಘಾತ ಕಂಪ್ಲೀಟ್ ನಂಬರ್ ಇರಬೇಕು, ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು. ಸೊ ಈ ರೀತಿ ಭಿನ್ನರಾಶಿ ರೂಪದಲ್ಲಿ ಬಂದರೂ ಕೂಡ ಇದು ಬಹುಪದೋಕ್ತಿ ಅಲ್ಲ. ನೆಕ್ಸ್ಟ್ ಇಲ್ಲಿ ಸಂಖ್ಯೆಯ ಘಾತನೇ ಎಕ್ಸ್ ಅದ, ಇದು ಕೂಡ ಬಹುಪದೋಕ್ತಿ ಅಲ್ಲ. ಇಲ್ಲಿ ಕೂಡ ನೋಡ್ರಿ, ಇಲ್ಲಿ ಒಂದದ, +1 ಇದೆ, ಬಟ್ ಈ ಕಡೆ -3 ಘಾತ ಇದೆ, ಹಾಗಾಗಿ ಇದು ಕೂಡ ಬಹುಪದೋಕ್ತಿ ಅಲ್ಲ. ಇದರಲ್ಲಿ ನೋಡ್ರಿ, ಕೊನೆಯದ್ರಲ್ಲಿ -2/3 ಅಂತ ಇದೆ ಘಾತ. ಸೊ ಇದು ಕೂಡ ಬಹುಪದೋಕ್ತಿ ಅಲ್ಲ. ಅಂದರೆ ಇದರಿಂದ ನಿಮ್ಗೆ ಏನು ಗೊತ್ತಾಗ್ತದೆ ಅಂತಂದರೆ, ಬಹುಪದೋಕ್ತಿಗಳು ಅಂತ ಅನ್ಬೇಕಾದ್ರೆ ಚರಾಕ್ಷರದ ಘಾತ ಯಾವಾಗಲೂ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು, ಒಂದು ಧನ ಸಂಖ್ಯೆ ಆಗಿರಬೇಕು, ಒಂದು ಪೂರ್ಣ ಸಂಖ್ಯೆ ಆಗಿರಬೇಕು. ಭಿನ್ನರಾಶಿ ಆಗಲಿ, ಋಣ ಸಂಖ್ಯೆಗಳಾಗಲಿ, ದಶಮಾಂಶ ರೂಪದಲ್ಲಿರ್ತಕ್ಕಂಥ ಘಾತಗಳಿದ್ರೆ ಅದನ್ನು ನಾವು ಬಹುಪದೋಕ್ತಿ ಅಂತ ಕರೆಯೋದಿಲ್ಲ. ಓಕೆ, ನೆಕ್ಸ್ಟು ಸ್ಕ್ರೀನ್ ಮೇಲೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದೀವಿ. ಒಂದು ಬಹುಪದೋಕ್ತಿ ನಿಮ್ಮ ಸ್ಕ್ರೀನ್ ಮೇಲೆ ಅದ. 5x² + 2y - 7. ಈ ಬಹುಪದೋಕ್ತಿಯ ಕೆಲವೊಂದು ಪದಗಳು, ಅಂದರೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಪದಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಏನು ಪದಗಳಿರ್ತಾವಂತ ನೋಡ್ರಿ. ಫಸ್ಟ್, ಇದು ಬಹುಪದೋಕ್ತಿ ಇದೆ ಇಲ್ಲ ಅಂತ ನೋಡ್ಬೇಕು. ಸಂಖ್ಯೆ ಅದ, ಚರಾಕ್ಷರ ಅದ, ಮೂಲ ಕ್ರಿಯೆಗಳವ, ಚರಾಕ್ಷರದ ಘಾತಗಳು ಕೂಡ ಏನವ ಅಂದ್ರೆ ಪ್ಲಸ್ ಅವ. ಸೊ ಹಾಗಾಗಿ ಇದು ಒಂದು ಬಹುಪದೋಕ್ತಿ ಆಗ್ತದೆ. ಸೊ ಬಹುಪದೋಕ್ತಿ ಆದಮೇಲೆ ಇದರ ಪದಗಳು ಏನೇನಿರುತ್ತೆ, ಇದ್ರದ್ದು ಪದಗಳು ಏನೇನಿರುತ್ತೆ ಅಂದರೆ ಇದರಲ್ಲಿ
ಎಕ್ಸ್ ಸ್ಕ್ವಯರ್ ಏನು ಎಕ್ಸ್ ಸ್ಕ್ವಯರ್ ಅದಲ್ಲ, ಅದ್ರ ಜೊತೆಗಿರ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ? ಎಕ್ಸ್ ಸ್ಕ್ವಯರ್ನ ಸಹಗುಣಕ, ಎಕ್ಸ್ ಸ್ಕ್ವಯರ್ನ ಸಹಗುಣಕ ಅಂತ ಕರಿತೀವಿ. ಎಕ್ಸ್ ಸ್ಕ್ವಯರ್ನ ಸಹಗುಣಕ, ಎಕ್ಸ್ ಸ್ಕ್ವಯರ್ ಜೊತೆಗಿರೋದು ಎಕ್ಸ್ ಸ್ಕ್ವಯರ್ನ ಸಹಗುಣಕ. ಇಲ್ಲಿ ಎಕ್ಸ್, ಇಲ್ಲಿ ವೈ ಎಕ್ಸ್ ಅಂತ ತಗೋತೀನಿ ನಾನು. ಸೊ ಎಕ್ಸ್ನ ಜೊತೆಗಿರೋದೇನು? ಎಕ್ಸ್ನ ಸಹಗುಣಕ, ಎಕ್ಸ್ನ ಸಹಗುಣಕ. ಎಕ್ಸ್ನ ಸಹಗುಣಕ 2 ಇದೆ, ಎಕ್ಸ್ ಸ್ಕ್ವಯರ್ನ ಸಹಗುಣಕ 5 ಇದೆ, ಮತ್ತು ಕೊನೆಗಿರ್ತಕ್ಕಂಥದ್ದು ನಾವು ಸ್ಥಿರಾಂಕ ಅಂತ ಕರಿತೀವಿ. ಕೊನೆಗಿರ್ತಕ್ಕಂಥದ್ದು ಏನಂತ ಕರಿತೀವಿ? ಸ್ಥಿರಾಂಕ. ಅಂದರೆ ಬಹುಪದೋಕ್ತಿಯಲ್ಲಿ ನಾವು ಸಂಖ್ಯೆಗಳೇನಿರ್ತಾವಲ್ಲ, ಆ ಚರಾಕ್ಷರ ಜೊತೆಗಿರ್ತಕ್ಕಂಥ ಸಂಖ್ಯೆಗಳಿಗೆ ಸಹಗುಣಕಗಳು ಅಂತ ಕರಿತೀವಿ. ಕೊನೆಗಿರ್ತಕ್ಕಂಥ ಒಂದು ಸಂಖ್ಯೆಗೆ ಸ್ಥಿರಾಂಕ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಬಹುಪದೋಕ್ತಿಗಳ ಆದರ್ಶ ರೂಪ. ಬಹುಪದೋಕ್ತಿಗಳ ಆದರ್ಶ ರೂಪ ಅಂದರೆ ಇಲ್ಲಿ ಎ ಬಿ ಸಿ ಅಂತ ಮೂರು ಅಕ್ಷರಗಳು ನೋಡ್ತಿದ್ದೀರಿ. ಎ ಬಿ ಮತ್ತು ಸಿ ಇವು ಸಂಖ್ಯೆಗಳವ ಅಂತ ಅನ್ಕೋರಿ, ಯಾವುದೇ ಸಂಖ್ಯೆ ಆಗಿರ್ಬೋದು. ಸೊ ಯಾವಾಗಲೂ ಹೆಂಗೆ ಬರಿತೀವಿ ಅಂದರೆ ಚರಾಕ್ಷರದ ಘಾತ ಇಲ್ಲಿ 2, ಇಲ್ಲಿ ಚರಾಕ್ಷರದ ಘಾತ 1. ಅಂದರೆ ಚರಾಕ್ಷರಗಳ ಘಾತವನ್ನು ಇಳಿಕೆ ಕ್ರಮದಲ್ಲಿ ಬರಿಬೇಕು. ಒಂದು ಸಿಸ್ಟಮೆಟಿಕ್ ವೇ ಅದ. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲೊಂದು ಎಕ್ಸಾಂಪಲ್ ಬರಿತೀನಿ. 2x ಘಾತ 4 ಪ್ಲಸ್ 3x ಘಾತ 5 ಪ್ಲಸ್ 6. ಈ ರೀತಿ ಏನಾದರೂ ನೀವು ಬಹುಪದೋಕ್ತಿಯನ್ನು ಬರೆದ್ರೆ, ಈ ರೀತಿ ಬರೆಯೋದು ಒಂದು ಸಿಸ್ಟಮೆಟಿಕ್ ಪದ್ಧತಿ. ಆದರ್ಶ ರೂಪದಲ್ಲಿ ಹೆಂಗೆ ಬರಿಬೇಕಾಗಿತ್ತು ಅಂದರೆ ಘಾತ ದೊಡ್ಡದು ಯಾವುದಿದೆ, ಇದು ದೊಡ್ಡದದ. ಸೊ ಹಾಗಾಗಿ ಇದಕ್ಕೇನಂತ ಕರಿತೀವಿ? ಸೊ ಇದು ಫಸ್ಟ್ ಬರಿಬೇಕು ನಾವು. 3x ಘಾತ 5 ಫಸ್ಟ್ ಬರಿಬೇಕು, ಆಮೇಲೆ ಪ್ಲಸ್ 2x ಘಾತ 4 ಬರಿಬೇಕು, ಆಮೇಲೆ ಪ್ಲಸ್ x. ಅಂದರೆ ಈ ರೀತಿ ಘಾತಗಳನ್ನು ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ಸೊ ಈ ರೀತಿ ಬರೆಯೋದಕ್ಕೆ ನಾವೇನಂತ ಕರಿತೀವಿ? ಆದರ್ಶ ರೂಪ ಅಂತ ಹೇಳಿ. ಸೊ ನಾವಿಲ್ಲಿ ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ಹೆಂಗೆ ಬರಿಬೇಕಂತ ನೋಡಿದ್ದೀವಿ. ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c. ಅಂದರೆ ಎಕ್ಸ್ ಸ್ಕ್ವಯರ್ ಫಸ್ಟ್ ಬರಿಬೇಕು, ಎಕ್ಸ್ ಆಮೇಲೆ ಬರಿಬೇಕು, ಎಕ್ಸ್ ಇರದೇ ಇರ್ತಕ್ಕಂಥ ಸ್ಥಿರಾಂಕವನ್ನು ಕೊನೆಗೆ ಬರಿಬೇಕು. ಇದು ಆದರ್ಶ ರೂಪ. ಇನ್ನೊಂದು, ಇಲ್ಲಿ ನಾವು ಅದರದ್ದು ಪದಗಳನ್ನು ಕಲ್ತಿದ್ದೀರಿ. ಏನಂತ ಕಲ್ತಿದ್ದೀರಿ ಪದಗಳು? ಇದಕ್ಕೆ ಸಹಗುಣ, ಎಕ್ಸ್ ಸ್ಕ್ವಯರ್ನ ಸಹಗುಣಕ, ಇದು ಎಕ್ಸ್ನ ಸಹಗುಣಕ. ಸೊ ಇಲ್ಲಿ ಎಕ್ಸ್ನ ಘಾತ ಏನೂ ಇಲ್ಲ ಅಂದರೆ 1 ಇರ್ತದೆ. ಸೊ ಇಲ್ಲಿ 2 ಚರಾಕ್ಷರಗಳ ಘಾತಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಘಾತ ಯಾವುದಿದೆ? ಸೊ 2 ದೊಡ್ಡದಿದೆ. ಹಾಗಾಗಿ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಅಥವಾ ಈ ಬಹುಪದೋಕ್ತಿಯ ಘಾತ ಎಷ್ಟಂತ ಹೇಳ್ತೀವಿ ಅಂದರೆ 2. ಅಂದರೆ ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಅದರಲ್ಲಿರುವ ಚರಾಕ್ಷರಗಳ ಹೈಯೆಸ್ಟ್ ಘಾತ ಯಾವುದಿರುತ್ತೋ ಆ ಘಾತಕ್ಕೆ ಆ ಒಂದು ಬಹುಪದೋಕ್ತಿಯ ನಾವೇನಂತ ಕರಿತೀವಿ? ಡಿಗ್ರಿ ಅಂತ ಕರಿತೀವಿ. ಓಕೆ. ಈಗ ಬಹುಪದೋಕ್ತಿಯಲ್ಲಿ ಕೆಲವೊಂದು ವಿಧಗಳಿದಾವೆ. ಯಾವ ರೀತಿ ವಿಧಗಳು ಮಾಡ್ತೀವಿ ಅಂದರೆ ಪದೋಕ್ತಿಯಲ್ಲಿ ಎಷ್ಟು ಪದಗಳಿವೆ, ಪದಗಳು ಎಷ್ಟವ ಅನ್ನೋದ್ರ ಮೇಲೇ ಒಂದಿಷ್ಟು ವಿಧಗಳು ಮಾಡ್ತೀವಿ. ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿದೆ ಅನ್ನೋದ್ರ ಮೇಲೆ ಕೆಲವೊಂದು ವಿಧಗಳನ್ನು ಮಾಡ್ತೀವಿ. ಸೊ ಬಹುಪದೋಕ್ತಿಗಳಲ್ಲಿ ನಾವು ಮುಖ್ಯವಾಗಿ 2 ಆಧಾರದ ಮೇಲೆ ವಿಧಗಳನ್ನು ಮಾಡ್ತೀವಿ. ಮೊದಲನೇದೇನು ಅಂದರೆ ಎಷ್ಟು ಪದಗಳಿವೆ ಅನ್ನೋದು. ಸೊ ಇಲ್ಲಿ ನೀವು ನೋಡ್ಬೋದು, ಒಂದೇ ಪದ ಇದೆ. ಒಂದೇ ಪದ ಇದ್ದರೆ ಏನಂತ ಕರಿತೀರಿ? ಏಕಪದ ಅಥವಾ ಏಕಪದೋಕ್ತಿ ಅಂತ ಕರಿತೀವಿ. ಇಲ್ಲಿ 1 ಮತ್ತು 2 ಪದಗಳಿದಾವೆ. ಸೊ ಇದಕ್ಕೇನಂತ ಕರಿತೀವಿ? ದ್ವಿಪದಗಳು. ಸೊ 3 ಪದಗಳಿದ್ದರೆ ತ್ರಿಪದಗಳು. 3ಕ್ಕಿಂತ ಜಾಸ್ತಿ ಪದಗಳಿದ್ರೆ ಏನಂತ ಕರಿತೀರಿ? ಬಹುಪದೋಕ್ತಿಗಳು. ಅಂದರೆ ಬಹುಪದೋಕ್ತಿಯಲ್ಲಿ ಎಷ್ಟು ಪದಗಳಿದ್ದಾವೆ ಅದರ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನು ಈ ರೀತಿ ವಿಧಗಳನ್ನಾಗಿ ಮಾಡ್ತೀವಿ. ಇನ್ನೊಂದು ಕಡೆ ಡಿಗ್ರಿ. ಇಲ್ಲಿ ನೋಡ್ರಿ, ಈ ಬಹುಪದೋಕ್ತಿಯಲ್ಲಿ ಹೈಯೆಸ್ಟ್ ಘಾತ ಇರೋದು 1, ಅಂದರೆ ಅದರ ಡಿಗ್ರಿ 1. ಈ ಬಹುಪದೋಕ್ತಿಯಲ್ಲಿ ಹೈಯೆಸ್ಟ್ ಘಾತ ಇರೋದು 2, ಅಂದರೆ ಅದರ ಡಿಗ್ರಿ 2. ಈ ಬಹುಪದೋಕ್ತಿಯಲ್ಲಿ ಹೈಯೆಸ್ಟ್ ಘಾತ ಇರೋದು 3. ಸೊ ಈ ಬಹುಪದೋಕ್ತಿಯ ಡಿಗ್ರಿ 3, ಇದರಲ್ಲಿ ಡಿಗ್ರಿ 4. ಸೊ ಡಿಗ್ರಿ ಆಧಾರದ ಮೇಲೆ ಕೂಡ ನಾವು ಕೆಲವೊಂದು ವಿಧಾನಗಳನ್ನು ಮಾಡ್ತೀವಿ, ಕೆಲವೊಂದು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಯಾವ ವಿಧಗಳು ಅಂತಂದರೆ, ಡಿಗ್ರಿ 1 ಇದ್ದರೆ ನಾವು ಏನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಡಿಗ್ರಿ 1 ಇದ್ದರೆ ಏನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಡಿಗ್ರಿ 2 ಇದ್ದರೆ ಏನಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ಡಿಗ್ರಿ 3 ಇದ್ದರೆ ಘನ ಬಹುಪದೋಕ್ತಿ. ಅದಕ್ಕಿಂತ ಹೆಚ್ಚಿಗಿದ್ರೆ ಸೊ ಇವು ಬಹುಪದೋಕ್ತಿಗಳು ಸಾಮಾನ್ಯವಾಗಿ. ಸೊ ಈ ರೀತಿ ನಾವು ಡಿಗ್ರಿ ಆಧಾರದ ಮೇಲೆ ಮತ್ತು ಪದಗಳ ಆಧಾರದ ಮೇಲೆ 2 ರೀತಿ ವಿಧಗಳನ್ನು ಮಾಡ್ತೀವಿ. ಈಗ ನೆಕ್ಸ್ಟ್ ಇರೋದು ಇಂಪಾರ್ಟೆಂಟ್ ಭಾಗ ಅಂದರೆ ಬಹುಪದೋಕ್ತಿಯ ಶೂನ್ಯತೆಗಳು. ಶೂನ್ಯತೆ ಅಂದರೆ ಏನು? ಶೂನ್ಯತೆ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲೊಂದು ಬಹುಪದೋಕ್ತಿ ಅದ, x + 3.
x+3ಯ ಶೂನ್ಯತೆ ಕಂಡುಹಿಡಿಬೇಕು. ನೀವು ಶೂನ್ಯತೆ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಎಕ್ಸಿಗೆ ನಾವು ಯಾವ ಬೆಲೆ ಹಾಕಿದರೆ ಇದರದ್ದು ಟೋಟಲ್ ಆನ್ಸರ್ 0 ಬರ್ತದೆ. ಎಕ್ಸ್ ಇದ್ದಲ್ಲಿ ನಾವು ಯಾವ ನಂಬರ್ ಹಾಕಿದರೆ ಇದರದ್ದು ಆನ್ಸರ್ ಎಷ್ಟಾಗಬೇಕು, ಈ ಬಹುಪದೋಕ್ತಿಯ ಬೆಲೆ 0 ಆಗಬೇಕು. ಸೊ ಎಕ್ಸ್ನ ಆ ಬೆಲೆಗೆ ಏನಂತ ಕರಿತೀವಿ, ಶೂನ್ಯತೆ ಅಂತ ಕರಿತೀವಿ. ಅಂದರೆ ಚರಾಕ್ಷರದಾಗ ಯಾವ ಬೆಲೆ ಹಾಕಿದರೆ ನಿಮಗೇನಾಗಬೇಕು, ಅದರದ್ದು ಟೋಟಲ್ ಬಹುಪದೋಕ್ತಿಯ ಬೆಲೆ 0 ಬರಬೇಕು. ಅವಕ್ಕೆ ನೀವು ಶೂನ್ಯತೆ ಅಂತ ಕರಿತೀರಿ. ಹೆಂಗೆ ಮಾಡಬೇಕು ಅಂದರೆ x+3 ಶೂನ್ಯತೆ ಕಂಡು ಹಿಡಿಬೇಕಾಗಿತ್ತಂದ್ರೆ =0 ಬರಬೇಕಲ್ಲ, 0 ಅಂತ ಬರ್ಕೋತೀರಿ. ಈಗ ನೋಡ್ರಿ, x ಇಲ್ಲಿ 0 ಇದೆ, +3 ಈ ಕಡೆ ತೊಗೊಂಬಂದ್ರೆ -3 ಆಗ್ತದೆ. 0 - 3 ಅಂದರೆ -3. ಅಂದರೆ ಎಕ್ಸ್ ಬೆಲೆ ನಾವು ಎಷ್ಟು ಹಾಕಬೇಕು, -3. ನೋಡ್ರಿ ಹಾಕ್ತೀನಿ ಇದ್ರೊಳಗೆ. x+3 ಅದ, x+3 ಅದ. ಎಕ್ಸ್ ಇದ್ದಲ್ಲಿ -3 ಹಾಕ್ತೀನಿ, ಇಲ್ಲಿ ಇನ್ನೊಂದು 3 ಹಾಗೆ ಅದ. ಸೊ -3 + 3 ಕ್ಯಾನ್ಸಲ್ ಆಗ್ತವ. ನಿಮ್ಮ ಆನ್ಸರ್ ಎಷ್ಟು ಬರ್ತದ, 0. ಅಂದರೆ ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂದರೆ -3. ನೀವೆಲ್ಲ ನಿಮ್ಮ ಹಿಂದಿನ ಕ್ಲಾಸ್ ಒಳಗೆ ರೇಖಾತ್ಮಕ ಸಮೀಕರಣಗಳು ಬಿಡಿಸೋದನ್ನು ಕಲ್ತಿದ್ದೀರಿ. ರೇಖಾತ್ಮಕ ಸಮೀಕರಣ ಬಿಡಿಸೋದು ಫಾರ್ ಎಕ್ಸಾಂಪಲ್ ಈ ರೀತಿ 5x - 10 ಅಂತ ಇದೆ. ಇದು ಒಂದು ಬಹುಪದೋಕ್ತಿ ಅದ. ಇದರ ಶೂನ್ಯತೆ ಕಂಡುಹಿಡಿಬೇಕು. ಅಂದರೆ ಎಕ್ಸ್ ಇದ್ದಲ್ಲಿ ಯಾವ ಬೆಲೆ ಹಾಕಿದರೆ ಇದರ ಟೋಟಲ್ ಬೆಲೆ 0 ಬರಬೇಕು. ಅದಕ್ಕೆ ನಾವು ಎಕ್ಸಿನ ಬೆಲೆಗೆ ಏನಂತ ಕರಿತೀವಿ, ಶೂನ್ಯತೆ ಅಂತ ಹೇಳ್ತೀವಿ. ಸೊ ಈ ಶೂನ್ಯತೆ ಕಂಡುಹಿಡಿಲಿಕ್ಕೆ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು, =0 ಬರ್ಕೋಬೇಕು. ಅಂದರೆ ಅದ್ರ ಬೆಲೆ 0 ಆಗಬೇಕು. ಸೊ 5x ಅಷ್ಟೇ ಬರಿತೀನಿ. -10 ಆ ಕಡೆ ಹೋದ್ರೆ +10 ಆಗುತ್ತೆ. x = 10. ಇದು 5 ಇಲ್ಲಿ ಗುಣಾಕಾರ ಅದ, ಇವೆರಡರ ಮಧ್ಯೆ ಇಲ್ಲಿ ಗುಣಾಕಾರ ಅದ. ಸೊ 5 ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. 5 × 1 = 5, 5 × 2 = 10. ಸೊ ನಿಮ್ಗೆ ಎಕ್ಸ್ ಬೆಲೆ ಎಷ್ಟು ಬಂತಿಲ್ಲಿ, 2. ಸೊ x = 2 ಅನ್ನೋದು ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಸೊ ಶೂನ್ಯತೆ ಅಂದರೆ ಚರಾಕ್ಷರದ ಬೆಲೆ ಹಾಕಿದಾಗ ಒಟ್ಟಾರೆ 0 ಬರಬೇಕು ನಮಗೆ. ಸೊ ಅದಕ್ಕೆ ಶೂನ್ಯತೆ ಅಂತ ಕರಿತೀವಿ. ನಿಮಗೆ 10th ಒಳಗೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆ ಕಂಡುಹಿಡಿಯೋದಿದೆ. ಇಷ್ಟು ಅರ್ಥ ಆಯ್ತಾ, ಶೂನ್ಯತೆ ಅಂದರೆ ಏನು ಅಂತ ಅರ್ಥ ಆಯ್ತಾ? ಸೊ ಈಗ ನೀವು ಏನೇನು ಕಲ್ತಿದ್ದೀರಿ ಬೇಸಿಕ್ ಅಂದರೆ ಬಹುಪದೋಕ್ತಿಗಳಂದ್ರೆ ಏನು, ಬಹುಪದೋಕ್ತಿಗಳಾಗಿರಬೇಕಾಗಿತ್ತಂದ್ರೆ ಘಾತ ಯಾವ ರೀತಿ ಇರಬೇಕು, ಆಮೇಲೆ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಏನು, ಎಷ್ಟು ಡಿಗ್ರಿ ಇರುತ್ತೆ, ಬಹುಪದೋಕ್ತಿಗಳ ಶೂನ್ಯತೆಗಳಂದ್ರೇನು, ಬಹುಪದೋಕ್ತಿಗಳ ವಿಧಗಳು ಅಂದರೆ ಏಕಪದ, ದ್ವಿಪದ, ತ್ರಿಪದ, ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಇವುಗಳ ಬಗ್ಗೆ ಎಲ್ಲ ಬೇಸಿಕ್ ಆಗಿ ಕಲ್ತಿದ್ದೀರಿ. ಇದನ್ನು ಪರ್ಫೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡೈರೆಕ್ಟ್ ನಿಮ್ಮ 10th ಕ್ಲಾಸ್ನಾಗ ಏನು ಸಿಲೆಬಸ್ ಇದೆ ಅದನ್ನು ಸ್ಟಾರ್ಟ್ ಮಾಡಿಸ್ತೀನಿ. ಓಕೆ, ಆಲ್ ದಿ ಬೆಸ್ಟ್.